ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಗೌಡ. ಇದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ. ಫಸ್ಟು ನಾನೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಜ್ಯೋತಿ. ನನ್ನ ಹಸ್ಬೆಂಡ್ ನೇಮ್ ಬಂದು ಅಮಿತ್. ನನ್ನ ಮದುವೆ ಆಗಿದೆ. ನನಗೆ 2 ತಿಂಗಳು ಒಂದು ಮಗು ಇದೆ. ನಾನು ಮೆಹಂದಿ ಆರ್ಟಿಸ್ಟು, ಮೇಕಪ್ ಆರ್ಟಿಸ್ಟ್ ಹಾಗೆ ನೈಲ್ ಆರ್ಟಿಸ್ಟ್ ಕೂಡ. ನನ್ನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಮೇಕಪ್ನ ಹೇಳ್ಕೊಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಕಲಿಯೋಕ್ಕೆ ಆಸಕ್ತಿ ಇರುತ್ತೆ, ಆದರೆ ಕ್ಲಾಸ್ಗೆ ಹೋಗೋಕ್ಕೆ ಯಾರ ಕೈಲೂ ಆಗಿರಲ್ಲ, ಕೆಲವೊಬ್ಬರು ಕೈಲಿ. ಸೊ ಅಂಥವ್ರಿಗೆ ನಾನು ಕ್ಲಾಸ್ನ ಹೇಳ್ಕೊಡ್ತೀನಿ. ಮತ್ತು ನಾನು ಬಾಣಂತಿ ಆಗಿರೋದ್ರಿಂದ ರೋಟೀನ್ ಹೇಗಿರುತ್ತೆ ಅಂದರೆ ಅಡುಗೆಗಳಾಗಲಿ ಅಥವಾ ಕೆಲವೊಂದು ನನಗೆ ಗೊತ್ತಿರಲ್ಲ, ನಾನು ಅದನ್ನು ಬೇರೆಯವ್ರ ಹತ್ರ ಕೇಳಿರ್ತೀನಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತೀನಿ. ಆ ಥರ ನನಗೆ ಗೊತ್ತಿರೋವಂಥ ಕೆಲವೊಂದು ವಿಷಯಗಳನ್ನ ಇಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೀವು ಅನ್ಕೋಬೋದು, ಏನು 2 ತಿಂಗಳು ಮಗುಗಳಿಗೆಲ್ಲ ಗೊತ್ತಾ ಅಂತ. ನಿಜವಾಗ್ಲೂ ನಂಗೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ. ಗೊತ್ತಿರೋ ಅಷ್ಟನ್ನ ನಾನು ಶೇರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲದೆ ಇರೋದನ್ನ ನಿಮ್ಮ ಮೂಲಕ ಕಮೆಂಟ್ ಮೂಲಕ ನಾನು ತಿಳ್ಕೊತೀನಿ. ಹಾಗಾಗಿ ಒಂದು ಯೂಟ್ಯೂಬ್ ಮಾಡಬೇಕು ಅನ್ನೋದು ನನ್ನ ಒಂದು ಕನಸು. ಆದ್ದರಿಂದ ನಾನು ಯೂಟ್ಯೂಬ್ ಶುರು ಮಾಡಿದ್ದೀನಿ. ಪ್ಲೀಸ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ. ಮತ್ತು ಇವತ್ತು ಊಟಕ್ಕೆ ಸೊಪ್ಪು ಸಾರು ಮಾಡಿದರು ನಮ್ಮಮ್ಮ. ಬಾಣಂತಿಯರಿಗೆ ಯಾವ ಥರ ಕೊಡ್ತಾರೆ, ಅದರಲ್ಲಿ ಏನೇನು ಸ್ಕಿಪ್ ಮಾಡ್ತಾರೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡ್ಕೊಬನ್ನಿ. ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಿಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದರೆ, ನೀವು ನನಗೊಂದು ಪ್ರೋತ್ಸಾಹ ಕೊಟ್ಟರೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಜೋಶ್ ಸಿಗುತ್ತೆ. ಆದ್ದರಿಂದ ಅಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹೋಗಿ ವಿಡಿಯೋ ನೋಡ್ಕೊಬನ್ನಿ. ನಾವು ಇವಾಗ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸಾಂಬಾರು ಬೇಳೆನ ತೊಳೆದು ಹಾಕೋತಿದ್ದೀವಿ. ಇದಕ್ಕೆ 3 ಥರ ಸೊಪ್ಪನ್ನು ಹಾಕೋತಿದ್ದೀವಿ. ಒಂದು ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಹಾಗೆ ಕೀರೆ ಸೊಪ್ಪು. ಬೇಳೆನ ಎಷ್ಟು ಹಾಕ್ತೀವೋ ಅಷ್ಟು ಮಸೊಪ್ಪು ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೋತಿದ್ದೀವಿ. ನಾವು ಇದಕ್ಕೆ ಯಾವುದೇ ರೀತಿ ಹುಣಸೆಹಣ್ಣಾಗಲಿ ಮೆಣಸು ಅವೇನೂ ಹಾಕೋತಿಲ್ಲ. ಮಸೊಪ್ಪನ್ನ ತುಂಬ ರೀತಿ ಮಾಡ್ತಾರೆ. ಇದು ತುಂಬ ಸಿಂಪಲ್ಲಾಗಿ ಕಡಿಮೆ ಐಟಮ್ಸ್ಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ಇದಕ್ಕೆ ಇವಾಗ ಒಂದು ಸಣ್ಣ ಟೊಮೊಟೊನ ಹಾಕ್ಕೊಂಡಿದ್ದೀವಿ. ನಾವಿವಾಗ ಬೇಯೋಕ್ಕಿಡೋಕ್ಕೆ ಉಪ್ಪನ್ನ ಹಾಕ್ತಿಲ್ಲ. ಉಪ್ಪು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀವಿ. ತುಂಬ ಜಾಸ್ತಿನೂ ನೀರು ಹಾಕ್ಬಾರ್ದು ಮಸೊಪ್ಪಿಗೆ. ಇವಾಗ ಇದನ್ನು 5ರಿಂದ 6 ವಿಷಲ್ ತೊಗೊಂಡಿದ್ದೀವಿ. ನೋಡ್ಬೋದು ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ಹಾಗೆ ಸೌಟಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೋಬೋದು. ಆದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರೋಕ್ಕೆ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಸೊಪ್ಪನ್ನ ಮಾತ್ರ ತಗೊಂಡು ಇವಾಗ ರುಬ್ಕೊಂಡಿದ್ದೀವಿ. ಇವಾಗ ಇದನ್ನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀವಿ. ಹಾಗೆ ಒಂದು 2 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಈ ಒಗ್ಗರಣೆನ ಸಾಂಬಾರ್ಗೆ ಹಾಕಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕಡಿಮೆ ಐಟಮ್ಸಿಂದ ಮಾಡ್ಬೋದು. ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದೆ ಒಂದು ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.